ಕುಡಿದಾಗ ನಾವು ಒಳ್ಳಾಡ್ತೀವಿ, ಖಾಲಿ ಆದ್ಮೇಲೆ ನೀವು ಒಳ್ಳಾಡ್ತಿರಲ್ರೋ. ನನ್ನ ಮಕ್ಕಳು ರಾತ್ರಿ ಎಲ್ಲ ಜೊತೆ ಕೂತ್ಕೊಂಡು ಕುಡಿತಾರೆ, ಬಾಟ್ಲಿ ಬಿಸಾಕಕ್ಕೆ ಮಾತ್ರ ನನ್ನ ಕಳಿಸ್ತಾರೆ. BBMP ಅವ್ರು ಯಾರಾದ್ರೂ ನೋಡಿದ್ರೆ ನನ್ನ ಮೇಲೆ ಪರಾಕ್ರಮನೇ ಸೌಂಡ್ ಮಾಡ್ಬಿಡ ಕಣೋ, ಪರಾಕ್ರಮ ಮಾಡ್ಬಿಡ್ತಾರೆ. ಫಸ್ಟ್ ಇದರಿಂದ ಎಸ್ಕೇಪ್ ಆಗಬೇಕು. ಅಕ್ಕ, ಅದು ಅಪ್ಪ ಅಮ್ಮ ತಂದಾಕ್ತಾರೆ, ಫ್ರೆಂಡ್ಸ್ ರೂಮಿಗೆ ಬಂದು ನೈಟ್ ಕಂಠ ಪೂರ್ತಿ ಕುಡಿದ್ಬಿಟ್ಟು ಬೆಳಗ್ಗೆ ಕಸದ ಗಾಡಿ ಬಂದ್ರು ಸೀಸವ ಕಸದ ಗಾಡಿಗೆ ಹಾಕಿದ್ರೆ ಸೌಂಡ್ ಬರುತ್ತೆ, ಓನರ್ ಬೈತಾರೆ ಅಂತ ಅನ್ಬಿಟ್ಟು ಸ್ಟೈಲ್ ಕಾಲೇಜ್ ಬ್ಯಾಗ್ ಅಲ್ಲಿ ಹಾಕೊಂಡು ಸೈಲೆಂಟ್ ಆಗಿ ಬಂದು ಇಟ್ಬಿಟ್ಟು ಹೋಗ್ತಾ ಇದೆಯಲ್ಲ, ನೀನ್ ಎಂತ ಪತಂಗ ನನ್ ಮಗ ಇರ್ಬೇಡ. ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ಯಾರಕ್ಕ ನೀನು? ನಾನಾ ಪ್ರಕೃತಿ, ಪರದಾಡೋ ಪ್ರಕೃತಿ. ಆಡು ಮುಟ್ಟಿರೋ ಸೊಪ್ಪಿಲ್ಲ, ಪ್ರಕೃತಿ ಮಾಡ್ದಿರೋ ಕೆಲಸ ಇಲ್ಲ. ಅದು ನೀನೇನಕ್ಕ ಇವತ್ತು ಈ ಕೆಲಸ ಮಾಡ್ತಾ ಇದ್ಯಾ? ಒಳ್ಳೇದು ಒಳ್ಳೇದು. ನಾವು ಸಮಾಜನ ನೀಟಾಗಿ ಇಟ್ಕೋಬೇಕು, ಸ್ವಾಸ್ಥ್ಯವಾಗಿ ಇಟ್ಕೋಬೇಕು. ಮಾಡು ನಾನು ಬರ್ತೀನಿ. ಏ ಕಜೂರ್, ಅಕ್ಕ ತಪ್ಪಾಯ್ತು ಕಣಕ್ಕ, ಇನ್ ಮುಂದೆ ಈ ಕೆಲಸ ಮಾಡಲ್ಲ, ಬಿಟ್ಬಿಡಕ್ಕ ಪ್ಲೀಸ್ ಕಣಕ್ಕ. ಇನ್ ಮುಂದೆ ಈ ತಪ್ಪು ಮಾಡಲ್ಲ. ಇವಾಗ ಮಾಡ್ಬಿಟ್ಟಿದೀಯಲ್ಲ, ಸುಮ್ನೆ ಹೆಂಗ್ ಬಿಡಕಾಯ್ತದೆ? ಅಕ್ಕ ಅದೆಷ್ಟು ಫೈನ್ ಬೇಕಾದ್ರೂ ಆಗ್ಲಿ ನಾನು ಕಟ್ತೀನಿ, ಬೇಕಾದ್ರೆ ನಾವು ಅಪ್ಪನ ಜೇಬಿಂದ ಕದ್ಕೊಂಡ್ ಬಂದಾದ್ರು ಕಟ್ತೀನಿ, ಪ್ಲೀಸ್ ಬಿಟ್ಬಿಡಕ್ಕ. ನಿಮ್ಗೆಲ್ಲ ಸ್ವಂತ ದುಡಿಮೆನೆ ಇಲ್ವಾ? ಬರೀ ಅಪ್ಪನ ದುಡ್ಡಲ್ಲಿ ಬದುಕದನ? ನೀನ್ ಮಾಡಿರೋ ತಪ್ಪಿಗೆ ನಿನ್ ಅಪ್ಪನ ಕೈಯಲ್ಲಿ ಯಾಕೋ ದುಡ್ಡು ಕಟ್ಟಿಸ್ಲಿ? ಅಕ್ಕ ಮತ್ತೆ ಇವಾಗ ಇನ್ನೇನ್ ಮಾಡೋದು? ನಿಂಗ್ ಗೊತ್ತಾ, ನಾನು ದಿನಕ್ಕೆ 8 ಬೀದಿ ಗುಡಿಸ್ತೀನಿ. ಹೌದಾ ಅಕ್ಕ? 8 ಬೀದಿನುವೆ 8 ದಿನ ನೀರೇ ಗುಡಿಸ್ಬೇಕು. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಬೇಬಿ, ಬಂದಿಲ್ಲ ಅಂದ್ರೆ ನಾನು ಹೋಗ್ತಾ ಇರ್ತೀನಿ. ಏನೋ ಗೊತ್ತಿಲ್ಲದೆ ಬಿಸಾಕಿರ್ಬೇಕು ಪಾಪ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹಲೋ ಹಲೋ ಪ್ರಕೃತಿ, ಎಲ್ಲಿದ್ಯವ್ವ? ವಿಧಾನಸೌಧದಲ್ಲಿ ನೆಕ್ಸ್ಟ್ ಚುನಾವಣೆ ಹೆಂಗ್ ಗೆಲ್ಲದು ಅಂತವ ಯೋಚನೆ ಮಾಡ್ತಾ ಅವ್ನಿ. ಏನವ ಇಷ್ಟೊಂದು ತಮಾಷೆ ಮಾಡಿಯೇ? ಮತ್ತಿನ್ನೇನಕ್ಕ ಹಿಂಗ್ ಕೇಳ್ತೀಯಲ್ಲ, ಇಲ್ಲೇ ಲಾಯರ್ ಬಿದ್ದು ಕ್ಲೀನ್ ಮಾಡ್ತಾ ಇದ್ದೆ. ನಿನ್ ಕೆಲ್ಸ ಮುಗೀತಾ? ಎಷ್ಟೊತ್ತಾಗತ್ತೆ? ಅಂಗಡಿ ಬೀದಿ ಕ್ಲೀನ್ ಮಾಡ್ತಿದ್ದೆ ಕಣವ, ಇನ್ನೇನ್ ಮುಗೀತು. ಅಯ್ಯೋ, ನೀರ್ ಖಾಲಿ ಆಗೋಗಿದೆ, ಜ್ಯೂಸು ಖಾಲಿ. ನೀನೇನ್ ಬಿಡಕ್ಕ ಬೇಗ ಕೆಲ್ಸ ಮುಗಿಸ್ತೀಯಾ? ಅಯ್ಯೋ ಈಗಟ್ಟೆಲ್ಲ ಕೆಲಸ ಆಗಕ್ಕಿಲ್ಲ ಕಣವ, ವಯಸ್ಸು ಬೇರೆ ಆಯ್ತಲ್ಲ, ಬೀದಿಲಿ ಕಸ ಜಾಸ್ತಿ ಇರ್ತವೆ. ಅದ್ ಸರಿ ಪ್ರಕೃತಿ, ಈ ತಿಂಗಳು ಸಂಬಳ ಏನಾದ್ರು ಆಯ್ತೇನವ? ಇಲ್ಲ ಕಣಕ, ಯಾಕೆ ನಿಂಗೇನಾದ್ರು ಆಯ್ತಾ? ಇಲ್ಲ ಕಣವ, ಇನ್ 2-3 ದಿನದಲ್ಲಿ ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಿಗೆ ಸೇರ್ಸಲ್ಲ ಅಂತ ನನ್ ಮಗನ ಹತ್ರ ಟೀಚರ್ ಅವ ಹೇಳ್ ಕಳ್ಸವಳೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಪ್ರಕೃತಿ. ಅಕ್ಕ ತಲೆ ಕೆಡಿಸ್ಕೋಬೇಡ, ಫೀಸ್ ಕಟ್ಟಕ್ಕೆ ದುಡ್ಡು ತಾನೆ ಬೇಕು, ನಾನು ಕೊಟ್ಟಿರ್ತೀನಿ, ಸಂಬಳ ಬಂದ್ಮೇಲೆ ವಾಪಸ್ ಕೊಡಿವಂತೆ. ಪ್ರಕೃತಿ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣವ್ವ. ಇರ್ಲಿ ಬಿಡು ಅಕ್ಕ, ಇರು ಮಾಡ್ತೀನಿ. ಆಯ್ತು ಕಣವ್ವ, ಒಳ್ಳೆ ಹುಡುಗಿ, ಬೇರೆಯವ್ರ ಕಷ್ಟ ಅಂದ್ರೆ ಯಾವಾಗೂ ಮುಂದಿರ್ತಾಳೆ. ಅಪ್ಪ ದೇವ್ರಿ ಅವಳು ಯಾವಾಗೂ ಚೆನ್ನಾಗಿಟ್ಟಿರು. ಹಲೋ ಮೇಡಮ್, ತಿಂದು ಕಸವ ರೋಡಿಗೆ ಹಾಕ್ತಾ ಇದ್ದೀರಲ್ಲ, ರೋಡ್ ನಿಮ್ಮ ಅಪ್ಪ ಬಂದು ಕ್ಲೀನ್ ಮಾಡ್ತಾನ? What the hell? After all, you're just a cleaner. Do you know to whom you're talking? Just shut your mouth and get lost from here, or else you're gonna face it. ಮುಚ್ಚಮ್ಮ ನೀನ್ ಇಂಗ್ಲಿಷು. ಈವನ್ ಐ ನೋ ಇಂಗ್ಲಿಷ್.
English very well. You calling me cleaner? You are insulting me. You, if we don't clean, you will be in dirty place. Dirty girl. Lawyer ಬಿದ್ದಿ ಡಾಕ್ಟರ್ ಬಿದ್ದಿ ಗುಡ್ಸಿ ನಾವು ಇಂಗ್ಲಿಷ್ ಕಲ್ತಿದೀವಿ. ಏನ್ ಇವಳು ಒಬ್ಳೆ ಎಲ್ಲ ಕಲ್ತಿರೋದು? ನೀನ್ ತಿಂದ್ ಬಿಸಾಕಿದ್ ಕಸದ ಜೊತೆಗೆ ಇನ್ನೊಂದಷ್ಟು ಕಸನು ಸೇರಿಸಿ ಕಾರೊಳಗೆ ಇಟ್ಟಿದ್ದೀನಿ. ತಗೊಂಡೋಗಿ ಎಲ್ಲಾರ ಆ ಕಸದ ತೊಟ್ಟಿಗೆ ಹಾಕ್ಬಿಟ್ಟು ಹೋಗು. ನಾನ್ ಯಾರು ಗೊತ್ತಾ? ಈ ಏರಿಯಾ ಕಾರ್ಪೊರೇಟರ್ ಮಗಳು. ಹೌದಾ ಮೇಡಮ್? ಮೊದ್ಲೇ ಹೇಳೋದಲ್ವಾ? ಇವಾಗ ಹೇಳಿದ್ನಲ್ವಾ, ಕಸ ತಗೊಂಡ್ ಹೋಗು, ಹಾಗೆ ನನ್ ಕಾರ್ ಕ್ಲೀನ್ ಮಾಡು, ಇಲ್ಲ ಅಂದ್ರೆ ಅಷ್ಟೇ. ಮೊದ್ಲೇ ನೀನ್ ಕಾರ್ಪೊರೇಟರ್ ಮಗಳು ಅಂತ ಹೇಳಿದಿದ್ರೆ ಮಿಕ್ಕಿದ ಕಸನು ತಗೊಬಂದ್ ನಿನ್ ಗಾಡಿಗೆ ಹಾಕ್ತಾ ಇದ್ದೆ. ನೀನ್ ಯಾರ ಮಗಳಾದ್ರೂ ಆಗಿರೋ, ಹೊಟ್ಟೆಗೆ ಅನ್ನ ತಿಂತೀಯೋ ಇಲ್ಲ ಕಸ ತಿಂತೀಯೋ. ಕ್ಲೀನ್ ಸಿಟಿ ಅಂತ ಬಡ್ಕೋತಾ ಇದ್ರುವೆ ನೀನ್ ಮಾತ್ರ ಎಮ್ಮೆ ತಿಂದಂಗ್ ತಿಂದು ಕಸನ ಆಚೆಗೆ ಹಾಕ್ತಿದೀಯಲ್ಲ. ಪ್ಲಾಸ್ಟಿಕ್ ನ ಹಸುಗಳು ದನ ಕರುಗಳು ತಿಂದ್ರೆ ಬದುಕ್ತವೆ ಅನ್ಕೊಂಡಿದ್ಯಾ? ಕಳ್ಳಕ್ ಸುತ್ಕೊಂಡು ಸಾಯ್ತವೆ. ಏಯ್, ಎಷ್ಟೇ ಮಾತಾಡ್ತೀಯಾ? ನಿನ್ನ ಬಿಟ್ಟಿರೋದು ಕ್ಲೀನ್ ಮಾಡಕ್ ತಾನೆ, ಕ್ಲೀನ್ ಮಾಡು. ಇನ್ನೊಂದ್ ಮಾತ್ ಜಾಸ್ತಿ ಆಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಕ್ಲೀನ್ ಮಾಡಕ್ ನಮಗ್ ಗೊತ್ತಿದೆ. ಕಡೆ ಪಕ್ಷ ನೀನ್ ಸುತ್ತಮುತ್ತ ಇರೋ ಜಾಗನಾದ್ರು ನೆಟ್ಟಿಗಿಟ್ಕೊ. ನೀನು ನೋಡಕ್ ದೊಡ್ಡ ಕಾಲೇಜಲ್ಲಿ ಓದೋ ಹುಡುಗಿ ತರ ಕಾಣಿಸ್ತಾ ಇದ್ಯಾ? ನೀನೇ 4 ಜನಕ್ಕೆ ಬುದ್ಧಿ ಹೇಳ್ಬೇಕು ಕಸ ಹಾಕ್ಬೇಡಿ ಅಂತ. ಅದನ್ನ ಬಿಟ್ಬಿಟ್ಟು ನೀನೇ ಮಣ್ತಿನ ಕೆಲಸ ಮಾಡ್ತಾ ಇದೀಯಲ್ಲ. ಅದ್ರಲ್ಲೂ ಕಾರ್ಪೊರೇಟರ್ ಮಗಳಂತೆ. ನಿಮ್ಮಂತವಕ್ಕೆಲ್ಲ ಬುದ್ಧಿ ಹೇಳ್ತೀವಲ್ಲ, ನಮ್ಮ ನಾವೇ ಹೊಡ್ಕೋಬೇಕು. ಅಕ್ಕ, ಸಾರಿ ಅಕ್ಕ, ಇನ್ಮೇಲೆ ಕಸನ ಅಲ್ಲಿ ಇಲ್ಲಿ ಹಾಕಲ್ಲ. ಹಾಗೆ ಇನ್ನೊಂದು ಸಾರಿ, ನಾನು ನಿಮ್ಮ ಹತ್ರ ತುಂಬ ರ್ಯಾಶಾಗಿ ಮಾತಾಡ್ಬಿಟ್ಟೆ. ನೀನ್ ಸಾರಿ ಕೇಳೋದೆಲ್ಲ ಏನು ಬೇಕಾಗಿಲ್ಲ. ಆ ಕಸ ತಗೊಂಡೋಗಿ ಎಲ್ಲರೂ ಡಸ್ಟ್ಬಿನ್ ಅಲ್ಲಿ ಹಾಕು, ಅದೇ ದೊಡ್ಡ ಉಪಕಾರ ಆಗುತ್ತೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಎಲ್ಲೋ ಹುಳಿ 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 ಸ್ಮೆಲ್ ಬರ್ತಾ ಇದೆಯಲ್ಲ. ಯಾವನವನು ನಮ್ಮನೆ ಮುಂದೆ ಕಸ ಹಾಕಿರೋನು, ಅವ್ನಿಗೆ ಹಾವು ಕಚ್ಚ ಚೇಳು ಕಚ್ಚ ಆಪತ್ ಬಂದು ಚಾಪೆ ಕುತ್ಕೊಂಡೋಗ. ಇದು ನನ್ನ ಮನೆ ಅನ್ಕೊಂಡಿದ್ದೀರಾ? ಕಸದ ಅಂಗಡಿ ಅನ್ಕೊಂಡಿದ್ದೀರಲ್ಲ? ಯಾವನವನು? ಸಾರು ಇಲ್ಲ ಅನ್ನೋನಿಲ್ಲ, ಮುಂದಕ್ಕೋಗಮ್ಮ. ಭಿಕ್ಷುಕರ ಕಾಟ ಬೇರೆ. ಹೆಸರು ಸಾರು, ಹೆಸರು ಬೇಳೆ ಸಾರು ಇಲ್ಲ, ಹೆಸರು ಬೇಳೆ ಪಾಯಸನ ಇಲ್ಲ, ಮುಂದಕ್ಕೋಗೋ. ನಿಮ್ಮ ಹೆಸರು ಸಾರು? ನನ್ನ ಹೆಸರು ನಿನ್ಗೆ ಹೇಳ್ಬೇಕು. ಯೋಳಿ ಸಾರು ಪರವಾಗಿಲ್ಲ. ಬೇತಾಳ ಸವಾಸ ಆಯ್ತಲ್ಲ. ಕೋಟಿ ಏನು ಸಾರು? ಕೋಟಿ. ಅಯ್ಯ, ಕೋಟ್ ನನ್ ಮಗ ಇದ್ದಂಗಿದ್ಯಾ? ನಿನ್ಗೆ ಕೋಟಿ ಅಂತ ಯಾವ ದರಿದ್ರ ನನ್ ಮಗನ ಹೆಸರಿಟ್ಟವನು? ಅವ್ನ ಆಪತ್ ಬಂದ್ ಚಾಕ ಕುತ್ಕೊಂಡು ಹೋಗ, ಅವ್ನ ನಿಗಿಡ್ಕೊಂಡು ಹೋಗ. ಎಲ್ಲೋ ರಿವರ್ಸ್ ಹೊಡಿತಾ ಇದೆಯಲ್ಲ. ಯಾಕೆ ಹಿಂಗ್ ಬೈತಾ ಇದ್ಯಾ? ನಿನ್ ತಲೆಯಲ್ಲಿ ಬುದ್ಧಿ ಆಯ್ತಾ? ಆನೆ ಲದ್ದಿ ಆಯ್ತಾ? ನಾನ್ ತಲೆಲ್ಲ ಆನೆ ಲದ್ದಿನ ಐತೆ ಕಣಪ್ಪ. ನಿನ್ ತಲೆಯಲ್ಲಿ ಏನ್ ನಾಯಿ ಕಸ ಆಯ್ತಾ? ನಿಂಗ್ ದಮ್ಮ ಅಂತೀನಿ. ಯಾಕೆ ಬೈತಾ ಇದೆಯಾ ಅಂತ ಹೇಳ್ಬಿಟ್ಟಾದ್ರು ಭಯಮ್ಮ. ಯಾಕ 10 ದಿನ ಫ್ಲಾಶ್ ಬ್ಯಾಕಿಗೆ ಹೋಗು. 10 ದಿನದಿಂದ ಕಸ ಎಲ್ಲೇ ಸಿಗ್ತಾ ಇದೆಯಾ ಜನ? களி துள்ளிய காளிதன் காலில் பொன்சிலம்பு துடி கொட்டிய பாடந்த பாட்டில் அம்மே நீ அடங்கு. ಆ 10 days ಕಸಾನೆ ಇವತ್ತು ನಿಮ್ಮನೆ ಮುಂದೆ ಸಂಡೇ ಬಜಾರ್ ಮಾಡ್ತಾ ಇದೆ. ಕಸನೂ ಎಷ್ಟಿಲ್ಲ, ಏನೂ ಎಷ್ಟಿಲ್ಲ, ಬರೀ ಸುಳ್ಳು ಬೇಡ. ಮರ್ಯಾದೆಯಿಂದ ಕಸನೆಲ್ಲ ಎತ್ಕೊಂಡೋಗೋ. ಏನ ಕಸ ಎಷ್ಟಿಲ್ವಾ? ನೀನ್ 10 ದಿನದಿಂದ ಕಸ ಎಸ್ತಿರೋ CCTV ಫುಟೇಜು ಈ ಪೆನ್ ಡ್ರೈವ್ ಐತೆ. ನೀನೇನಾರ ಜಾಸ್ತಿ ಮಾತಾಡಿದ್ರೆ ಇಡೀ ಏರಿಯಾಗಿನೇ ಪೆನ್ ಡ್ರೈವ್ ಹಂಚ್ಬಿಡ್ತೀನಿ. ಅಯ್ಯೋ, ಈ ಪೆನ್ ಡ್ರೈವ್ ಅವಸ್ಥಾನ ಬೇಡ ಪ್ಲೀಸ್, ನನ್ನ ಬಿಟ್ಬಿಡು. ಹಂಗಾದರಿಗೆ ಎಲ್ಲಿ ಕೆಲಸ ಮಾಡೋದ್ ನೀನು? ವಿಧಾನಸೌಧದಲ್ಲಿ. ಬೀದಿಲ್ ಕಸ ಹಾಕೋ ನಿನ್ನಂತ ಅವಿವೇಕಿಗಳಿಗೆಲ್ಲ ವಿಧಾನಸೌಧದಲ್ಲಿ ಕೆಲಸ ಕೊಟ್ಟವ್ರಲ್ಲ, ಏನನ್ಬೇಕೋ ಅವ್ರಿಗೆ. ಹಿಂಗೆಲ್ಲ ಬೈಬೇಡ ಕಣಮ್ಮ, ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ. ನೀನ್ ಏನ್ ಹೇಳ್ತು ಅದನ್ನ ನಾನು ಕೇಳ್ತೀನಿ. ಹಂಗ ಬಾ ದಾರಿಗೆ. ಈಗ ನೀನ್ ಕಸ ಹಾಕ್ತಾ ಇದ್ದಲ್ಲ, ಆ ರೋಡ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಬೆಳಗ್ಗೆ 2 ಅವರು ಸಾಯಂಕಾಲ 2 ಅವರು ಇಲ್ಲಿ ಕಸವನ್ನು ಎಸೆಯಬಾರದು, ಎಸೆದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ ಅಂತ ಬೋರ್ಡ್ ಇಟ್ಕೊಂಡು ನಿಂತ್ಕೋಬೇಕು. ಆಗಲ್ಲ, ವಿಧಾನಸೌಧದಲ್ಲಿ ಕೆಲಸ ಮಾಡೋದು ನಾನು, ಕಸದ ಬೋರ್ಡ್ ಇಟ್ಕೊಂಡು ನಿಂತ್ಕೋಬೇಕಾ? ಏನ ವಿಧಾನಸೌಧದ ಕೆಲ್ಸ ಆಯ್ತಾ? ನಂಗೂ ವಿಧಾನಸೌಧದಲ್ಲೇ ಕೆಲ್ಸ ಆಯ್ತಪ್ಪ. ಈ ಪೆನ್ ಡ್ರೈವ್ ನ ತಗೊಂಡೋಗ್ಬಿಟ್ಟು ಆ ಊರವ್ರದಾಯ್ತು, ಈ ಊರವ್ರದಾಯ್ತು, ನಮ್ಮ ಊರವ್ರದೊಂದೈತೆ ನೋಡಿ ಅಂತ ಕೊಡ್ತೀನಿ.
ಯಾರ ಹತ್ರ ಮಾತಾಡ್ತಿದ್ಯಾ? ನಾನು ಒಂದೇ ಒಂದು ಕಾಲ್ ಮಾಡಿದ್ರೆ ಹುಡುಗರು ಬಂದು ನಿನ್ನ ಶೆಡ್ಡಿಗೆ ತಗೊಂಡು ಹೋಗ್ತಾರೆ, ನೋಡ್ತೀಯಾ? ನೀವ್ ಹುಡುಗರು ಬರೋದಕ್ಕೆ ನೀನು ಒಂದು ಫೋನ್ ಮಾಡ್ಬೇಕು. ನಾನೊಂದ್ ಚಿಡ್ಕೆ ಹೊಡೆದ್ರೆ ಸಾಕು, ನಮ್ಮವರೆಲ್ಲ ಬರ್ತಾರೆ, ನೋಡ್ತೀಯಾ? ಏನಾರು ಮಗ ಅವಡಿ ಚಿಡ್ಕೆ ನೋಡ್ತೀನಿ. ಅಕ್ಕ ನೀನ್ 2 ಅವರ್ ಹೇಳ್ದಲ್ಲ, 2 ಅವರ್ ಅಲ್ಲ 4 ಅವರ್ ಬೇಕಾದ್ರೆ ನಿಂತ್ಕೋತೀನಿ, ಪ್ಲೀಸ್ ನನ್ನ ಬಿಟ್ಬಿಡು. ಹಂಗ ಬಾ ದಾರಿಗೆ ಗುಡ್ ಬೈ ತರ ಹೋಗ್ಬಿಟ್ಟು ಸಾಯಂಕಾಲ ನಾನು ಹೇಳಿದಂಗೆಲ್ಲ ಬರ್ಕೊಂಡು ಬೋಲ್ಡ್ ಇಟ್ಕೊಂಡು ಆ ಜಾಗದಲ್ಲಿ ನಿಂತ್ಕೋಬೇಕು. ಓಕೆ? ನಾನ್ ಗುಡ್ ಬೈ. ಬರ್ರೆ ಹೋಗೋಣ. ಇವಳು ಬಾಯ್ ಬಡ್ಕೆ. ಏನಂದೆ? ಏನಿಲ್ಲ, ಬಾಯ್ ಬಾಯ್ ಅಂದೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮನ್ನ ಯಾವಾಗ್ಲೂ ಸ್ವಚ್ಛವಾಗಿಡುವಂತಹ ನಮ್ಮ ಬೆಂಗಳೂರಿನ BBMP ಪೌರ ಕಾರ್ಮಿಕರು ನಮ್ ಜೊತೆ ಇದ್ದಾರೆ. ನೀವ್ ಹೇಗಿದ್ದೀರಾ? ಸೂಪರ್. ನಿಮ್ ಕೆಲ್ಸ ಹೆಂಗಿದೆ? ನಿಮ್ ಕೆಲ್ಸ ಹೆಂಗಿದೆ ಅಂತ ಅನ್ಬಿಟ್ಟು ನಾನು ಇವತ್ತು ವಿಡಿಯೋದಲ್ಲಿ ತೋರಿಸಿದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಲ್ರು ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬೆಟ್ಟ ನೋಡಿರಿ. ಪೋಸ್ಟ್ಗೆ ಲೈಕ್ ಮಾಡಿಲ್ಲ ಅಂತ ಗಂಡನ ಸಾಯಿಸಿದ ಹೆಂಡತಿ. ನಮ್ಮವಳು ಮೊನ್ನೆ ನಾನು ಯಾವ ಪೋಸ್ಟ್ ಲೈಕ್ ಮಾಡಿದೀನಿ, ಯಾವ ಪೋಸ್ಟ್ ಲೈಕ್ ಮಾಡ್ತಿಲ್ಲ ಅಂತ ನೋಡ್ತಿದ್ಲು ಮೇಡಮ್. ನಮ್ಮ ಮನೇಲಿ ಒಂದು ಫ್ರಿಡ್ಜ್ ಇದೆ, ಆದ್ರೂ ನಮ್ಮವಳು ಇನ್ನೊಂದು ಫ್ರಿಡ್ಜ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾಳೆ, ಒಂದು ಗರ್ಗಸನು ಆರ್ಡರ್ ಮಾಡಿದ್ದಾಳೆ ಮೇಡಮ್. ಯಾಕೆ ಮಟನ್ ಅಂಗಡಿ ಇಡ್ತಾ ಇದ್ದೀರಾ? ಅದಲ್ಲ ಮೇಡಮ್,